ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ರೆಸಿಪಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಒಂದು ಸ್ಟಾರ್ಟರ್ ನಾನು ಮಾಡೋದು, ಅದಕ್ಕೆ ನಾನು 3 to 4 ಒಂದು ಪನ್ನೀರ್ ಅಥವಾ ಸೋಯಾ ಅಥವಾ ಯಾವ್ದಾನ ಒಂದು ಮೂಂಗ್ ದಾಲ್ ಚೆನ್ನ, ಆಮೇಲೆ ಕಾಬೂಲ್ ಕಡಲೆ, ಆಮೇಲೆ ರಾಜ್ಮಾ ಕಾಳು ಯಾವ್ದಾನ ನೀವು ಮುಂಚೆನೇ ಹಾಫ್ ಆನ್ ಅವರ್ ನೀವು ನೆನೆಸಿಟ್ಟು ಆಮೇಲೆ ಬೇಯಿಸ್ಕೊಂಡು ಕುಕ್ಕರಲ್ಲಿ, ನೆಕ್ಸ್ಟ್ ನೀವು ಅದನ್ನು ನಾವು ಮಾಡಿರುವಂಥ ಸ್ಟಾರ್ಟರಲ್ಲಿ ಮಿಕ್ಸ್ ಮಾಡಿದ್ರೆ ಸಿಂಪಲ್ ಹೈ ಪ್ರೋಟೀನ್ ರೆಸಿಪಿ ಆಗಿರ್ತದೆ. ಸೊ ನಾನು ಈಗ ಆ ಸ್ಟಾರ್ಟರ್ ಹೆಂಗೆ ಮಾಡೋದು, ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ನಾವು ಒಂದು ಪಾನ್ ತೊಗೊಂಡಿದ್ದೀವಿ. ಪಾನ್ಗೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೊ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ದೀನಿ. ಅದು ಬ್ರೌನಿಶ್ ಕಲರ್ ಆಗಿ ಟರ್ನ್ ಆದಮೇಲೆ ಈರುಳ್ಳಿ ಹಾಕ್ಬೇಕು. ಈಗ ಇದು ಎಲ್ಲ ಬ್ರೌನಿಶ್ ಕಲರ್ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ ಚಾಪ್ ಮಾಡಿಕೊಂಡಿದ್ದೀನಿ ಆಲ್ರೆಡಿ, ಅದನ್ನು ಹಾಕ್ತೀನಿ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಿದೆ. ಇನ್ನು ಸ್ವಲ್ಪ ಫ್ರೈ ಆದರೆ ನೆಕ್ಸ್ಟ್ ನಾವು ಟೊಮೆಟೊ ಹಾಕ್ಕೋಬೋದು. ಟೊಮೆಟೊ ಚಾಪ್ ಮಾಡಿಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಈರುಳ್ಳಿ ಟೊಮೊಟೊ ಎರಡು ನೀಟಾಗಿ ಬೆಂದಿದೆ. ಸೊ ಇದನ್ನು ನಾವು ಸ್ವಲ್ಪ ಹೊತ್ತು ಒಂದು 5 minutes ಕೂಲ್ ಆಗೋಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಆಗಬೇಕು. ಫೈನ್ ಪೇಸ್ಟ್ ಆದರೆ ನಮಗೆ ಚೆನ್ನಾಗಿರುತ್ತೆ ರೆಸಿಪಿ. ಇದನ್ನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಸ್ವಲ್ಪ ಆರಿದೆ. ಇಷ್ಟು ನುಣ್ಣಗಾಗಿರಬೇಕು ಪೇಸ್ಟು, ಅವಾಗೇ ಒಂಥರ ತರಿ ಸಿಗಲ್ಲ ಇಷ್ಟು ನುಣ್ಣಗಾಗಿದ್ರೆ. ಸೊ ನಾನು ಅದೇ ಪಾನ್ಗೆ ಪೇಸ್ಟ್ನ ನುಣ್ಣಗೆ ಆಗಿರೋ ಪೇಸ್ಟ್ನ ಹಾಕೊಂಡಿದ್ದೀನಿ. ಅದು ಟೊಮೊಟೊ ಅನ್ನೋ ಸ್ವಲ್ಪ ಇರುತ್ತೆ, ಅದು ಏನಾಗಲ್ಲ. ನುಣ್ಣಗೆ ಪೇಸ್ಟ್ ಇಷ್ಟು ಇರಬೇಕು, ತುಂಬ ತರಿ ಥರ ಇರಬಾರ್ದು, ಇಷ್ಟಿದ್ರೆ ಸಾಕು. ಸೊ ಇದೊಂದು ಸ್ವಲ್ಪ ಕುದಿಲಿ. ಕುದ್ದಾದ್ಮೇಲೆ ನೆಕ್ಸ್ಟ್ ನಾವೇನು ಬೇಕಾದರೂ ಹಾಕ್ಕೋಬೋದು. ನಾನು ಹೇಳಿದ್ನಲ್ಲ, ಇದೇ ನಮ್ಮ ಮೇನ್ ರೆಸಿಪಿ, ಸ್ಟಾರ್ಟರ್ ರೆಸಿಪಿ ಥರ. ಇದೊಂದು ನಾವು ಕರೆಕ್ಟಾಗಿ ಪ್ರಿಪೇರ್ ಮಾಡಿದ್ರೆ ಯಾವುದನ್ನ ಇವಾಗ ಸೋಯಾ ಹಾಕ್ಕೋಬೋದು, ಅಥವಾ ಪನ್ನೀರ್ ಹಾಕ್ಕೋಬೋದು, ಅಥವಾ ಯಾವುದನ್ನ ಕಾಳು ನೀವು ಮುಂಚೆನೇ ನೆನೆಸಿ ಅದನ್ನು ಬೇಯಿಸ್ಕೊಂಡಿದ್ರೆ ಅದನ್ನು ಹಾಕ್ಕೋಬೋದು. ಸೊ ಈಗ ಆಲ್ಮೋಸ್ಟ್ ಅದು ಕುದೀತಾ ಇದೆ. ಈಗ ನಾನು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ. ಸೊ ನೀವೇನು ಬೇಕಾದ್ರೂ ಮಸಾಲೆ ಪುಡಿ ಹಾಕ್ಕೋಬೋದು, ಜೀರಾ ಪೌಡರು, ಆಮೇಲೆ ಗರಂ ಮಸಾಲ ಪೌಡರ್ ಏನಾರು ಹಾಕ್ಬೋದು. ನನಗೆ ಅವೆಲ್ಲ ಹಾಕೋದು ಇಷ್ಟ ಆಗಲ್ಲ. ಸೊ ನಾನು ಜಸ್ಟ್ ಖಾರದ ಪುಡಿ ಆಮೇಲೆ ಧನಿಯಾ ಪುಡಿ ಎಲ್ಲ ಯೂಸ್ ಮಾಡೋದು. ಅರಿಶಿನ ಪುಡಿ ಹಾಕ್ಕೋಬೋದು, ಆಮೇಲೆ ರುಚಿಗೆ ತಕ್ಕಷ್ಟು. ಯಾಕಂದರೆ ಮುಂಚೆನೇ ನೀವು ಕಾಳಿಗೆ ಉಪ್ಪು ಹಾಕಿ ಬೇಯಿಸಿರ್ತೀರಲ್ಲ, ಸೊ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಆಮೇಲೆ ಉಪ್ಪನ್ನು ನೋಡ್ಕೊಂಡು ಹಾಕಿ, ಜಾಸ್ತಿ ಉಪ್ಪಾದರೂ ತಿನ್ನೋಕ್ಕಾಗಲ್ಲ. ಸೊ ಫೈನಲಿ ಇವಾಗ ನಮ್ಮದು ಸ್ಟಾರ್ಟರ್ ರೆಸಿಪಿ ರೆಡಿ ಆಗಿದೆ. ಈ ರೆಸಿಪಿಗೆ ನಾವು ಏನು ಬೇಕಾದರೂ ಹಾಕೋಬೋದು. ಇವಾಗ ನಾನೀಗ ಸದ್ಯಕ್ಕೆ ನಾನು ತೋರಿಸ್ತಿರೋದು ಮನೇಲಿ ಅಮ್ಮ ಮುಂಚೆನೇ ಹೆಸ್ರು ಕಾಳು ನೆನೆಸಿ ಅದನ್ನು ಬೇಯಿಸಿದ್ದಾರೆ ನೋಡಿ. ಈ ಥರ ಕೆಲವ್ರಿಗೆ ಇಷ್ಟು ಮ್ಯಾಶ್ ಆಗಿದ್ರೆ ಇಷ್ಟ ಆಗಲ್ಲ. ನಮಗೆ ಇಷ್ಟು ನುಣ್ಣಗೆ ಬೆಂದಿರಬೇಕು. ಕೆಲವ್ರಿಗೆ ಇನ್ನೂ ಒಂದು ಸ್ವಲ್ಪ ಇಷ್ಟು ನುಣ್ಣಗೆ ಬೆಂದಿದ್ರೆ ಇಷ್ಟ ಆಗಲ್ಲ. ನಮಗೆ ಇಷ್ಟು ಹಿಂಗಿರಬೇಕು ಕಾಳು ಬೆಂದಿದ್ದು. ಸೊ ನೋಡಿ, ಕಾಳನ್ನ ಮುಂಚೆನೇ ನೆನೆಸಿ ಒಂದು ಬಟ್ಲು ಇರ್ಬೋದು, ಸ್ಮಾಲ್ ಮೀಡಿಯಮ್ ಬೌಲ್ ಬಟ್ಲಲ್ಲಿ ನೆನೆಸಿದ್ದಾರೆ. ಸೊ ನಾನು ಇದನ್ನು ಈಗ ಇದಕ್ಕೆ ಸ್ಟಾರ್ಟರ್ ರೆಸಿಪಿಗೆ ಹಾಕ್ತಿದ್ದೀನಿ. ಕಾಳಿಗೆ ಮುಂಚೆನೇ ಉಪ್ಪು ಹಾಕಿ ಬೇಯಿಸಿದ್ರಿಂದ ನಾನು ಸ್ವಲ್ಪ ಉಪ್ಪು ಮಾತ್ರ ಹಾಕೊಂಡೆ. ಮಸಾಲೆ ಅಷ್ಟು ನುಣ್ಣಗೆ ಬೆಂದಿರೋದಕ್ಕೆ
ಬೆಂದಿ ರುಬ್ಬಿರೋದಕ್ಕೆ ನಾವು ನೀಟಾಗಿ ಹೊಂದ್ಕೋತೈತೆ ಹೆಸ್ರು ಕಾಳಿಗೆ. ಆಗೋಯ್ತು. ಇದೊಂಚೂರು ಒಂದು ಸ್ವಲ್ಪ ಕುದ್ರೆ ಹೆಸ್ರು ಕಾಳು ಪಲ್ಯ ರೆಡಿ. ಇದು ಪ್ರೋಟೀನ್, ತುಂಬ ಪ್ರೋಟೀನ್ ಹೆಸ್ರು ಕಾಳು ಪಲ್ಯ. ಕೆಲವರು ಹೆಸ್ರು ಕಾಳು ದೋಸೆ ಮಾಡ್ಕೋತಾರೆ, ಹಂಗೆ ಹೆಸ್ರು ಕಾಳು ಪಲ್ಯನೂ ತುಂಬ ಪ್ರೋಟೀನು. ನೋಡಿ ನಮ್ಮ ಹೈ ಪ್ರೋಟೀನ್ ಹೆಸ್ರು ಕಾಳು ಪಲ್ಯ ರೆಡಿ. ಸೊ ಇಷ್ಟು ಬೆಂದಿದ್ರೆ ನೋಡಿ, ಅದರಲ್ಲಿ ಅದು ಮುಂಚೆ ನಾವು ರುಬ್ಬಿದಂಥ ಮಸಾಲೆನೂ ಬೆಂದೈತೆ, ಕಾಳು ಸಹ ಬೆಂದೈತೆ. ದಟ್ಸ್ ಆಲ್ ನೋಡಿ, ಹೆಸ್ರು ಕಾಳು ಪಲ್ಯ ರೆಡಿ 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 ನೋಡಿ. ನಮ್ಮದು ಮೇನ್ ರೆಸಿಪಿ, ಮೇನ್ ಕೋರ್ಸ್ ರೆಡಿಯಾಗಿದೆ. ಸೊ ಲಾಸ್ಟ್ ಟೈಮ್ ನಾನು ಹೆಸ್ರು ಕಾಳನ್ನ ಹಾಕಿದೆ, ಈ ಸತಿ ನಾನು ನಿಮಗೆ ನೋಡಿ ಇದು ಅಳಸಂಡೆ ಕಾಳನ್ನ ನೆನೆಸಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಸೊ ಅದನ್ನು ಈಗ ಇದಕ್ಕೆ ಹಾಕೋದು. ಸೇಮ್ ಹೆಸ್ರು ಕಾಳು ಹಾಕ್ದಂಗೆ ಅಳಸಂಡೆ ಕಾಳನ್ನೂ ಹಾಕೋದು. ಅದೇ ನಿಮ್ಗೆ ಹೇಳ್ದಂಗೆ ಲಾಸ್ಟ್ ಟೈಮ್ ಹೆಸ್ರು ಕಾಳು ಹಾಕಿ ತೋರಿಸಿದೆ, ಹಂಗೆ ಈಗ ಇನ್ನೊಂದು ರೆಸಿಪಿಗೆ ಹೆಂಗೆ ಅಂದರೆ ಅದನ್ನು ಅಳಸಂಡೆ ಕಾಳನ್ನ ಹಾಕಿ ತೋರಿಸಿದ್ದೀನಿ ನೋಡಿ. ಜಸ್ಟ್ ಇದನ್ನು ಹಿಂಗೇನೋ ಒಂದು ಸ್ವಲ್ಪ ಕುದ್ದಾದ್ಮೇಲೆ ಕಾಳು ಮತ್ತು ಮಾಡಿರೋವಂಥ ಏನದು ಗೊಜ್ಜು ಥರ ಅಥವಾ ನೀವು ಏನಾಬೋದು ಸ್ಟಾರ್ಟರ್ ರೆಸಿಪಿ, ಅದು ಕಾಳು ಜೊತೆ ಹೊಂದ್ಕೋತದೆ, ಆಮೇಲೆ ಚೆನ್ನಾಗಿರುತ್ತೆ. ಇವಾಗ ಕಾಳುಗಳು ಹೆಂಗೆ ಪಲ್ಯ ಮಾಡೋದು ಅಥವಾ ಕೂಟ್ ಥರ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬ ಹೆಲ್ತಿಯಾಗಿರುತ್ತೆ. ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಯಾವ್ಯಾವ ವಿಡಿಯೋ ನಿಮಗೆ ಬೇಕು ಅಂತ ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.